ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ನಾವು ನೋಡಬೇಕಾದ್ರೆ ಪ್ರಿಯರೇ, ಈ ಲೋಕದಲ್ಲಿ ಎಷ್ಟೋ ಜನರು ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ತಲಿದ್ದಾರೆ. ವಿಶೇಷವಾಗಿ ಯವನಸ್ಥ ಮಕ್ಕಳು. ಆ ಮಕ್ಕಳು ತಮ್ಮ ಜೀವಿತವನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ನಾಶನದ ಮಾರ್ಗಕ್ಕೆ ಒಯ್ತಲಿದ್ದಾರೆ. ಪ್ರಿಯರಾದ ಮಕ್ಕಳೇ, ಅದು ಯಾವ ರೀತಿ ಅಂತಂದರೆ ಕುಡಿಕತನದಿಂದ, ಅನೇಕ ದುಷ್ಟಚಟಗಳಿಂದ ಆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಜೀವಿತವನ್ನು ನಾಶನದ ಮಾರ್ಗಕ್ಕೆ ಒಯ್ತಲಿದ್ದಾರೆ. ಪ್ರಿಯರಾದ ಮಕ್ಕಳೇ, ಈ ಲೋಕದ ಅಧಿಪತಿ ಯಾರಾಗಿದ್ದಾರೆ ಅಂತಂದರೆ ಸೈತಾನನಾಗಿದ್ದಾನೆ. ಅನೇಕರಿಗೆ ಕಷ್ಟದಲ್ಲಿ ಹಾಕ್ತಲಿದ್ದಾನೆ, ಸಾಲದ ಬಂಧನದಲ್ಲಿ ಹಾಕ್ತಲಿದ್ದಾನೆ, ರೋಗದಲ್ಲಿ ಹಾಕ್ತಲಿದ್ದಾನೆ, ಅನೇಕ ಕಷ್ಟ ಕಣ್ಣೀರುಗಳಲ್ಲಿ ಹಾಕ್ತಲಿದ್ದಾನೆ. ಪ್ರಿಯರಾದ ಮಕ್ಕಳೇ, ಅದು ಏನಾಗ್ತಾ ಇದೆ ಅಂದರೆ ನಮ್ಮ ಜೀವಿತದಲ್ಲಿ ಅದು ಟೆನ್ಷನ್ ಆಗಿ, ಚಿಂತೆ ಆಗಿ ಮನುಷ್ಯನ ಏನು ಮಾಡ್ತಾ ಇದ್ದಾನೆ ಅಂದರೆ ಮರಣಕ್ಕೆ ಹೋಗ್ತಲಿದ್ದಾನೆ. ಪ್ರಿಯರಾದ ಮಕ್ಕಳೇ, ಅಂಥವರಿಗೆ ನಾವು ಏನು ಮಾಡಬೇಕು ಅಂತಂದರೆ ಈ ದೇವರು ಕೊಟ್ಟಂಥ ವಾಕ್ಯವನ್ನು ನಾವು ತಿಳಿಸೋಣ. ಪ್ರಿಯರಾದ ಮಕ್ಕಳೇ, ಯಾಕೆಂದರೆ ಪ್ರತಿಯೊಬ್ಬರಿಗೂ ದೇವರ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ ಈ ಲೋಕದಲ್ಲಿ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂದು ಹೇಳ್ತದೆ. ಪ್ರಿಯರಾದ ಮಕ್ಕಳೇ, ಇವತ್ತಿನ ದಿನ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಅನೇಕ ಚಿಂತೆಗಳಿಗೆ ಒಳಗಾಗಿ ನಾವೇನು ಮಾಡ್ತಾ ಇದ್ದೇವೆ, ನಮ್ಮ ಜೀವಿತವನ್ನೇ ನಾಶನದ ಮಾರ್ಗಕ್ಕೆ ನಾವು ಇದ್ದೇವೆ. ಪ್ರಿಯರಾದ ಮಕ್ಕಳೇ, ಅನೇಕ ಜನರು ಹಾಸ್ಪಿಟಲ್ನಲ್ಲಿ ಬಿದ್ದಿದ್ದಾರೆ, ಅನೇಕರು ಕ್ಯಾನ್ಸರ್ ರೋಗದಲ್ಲಿ ಬಳಲ್ತಲಿದ್ದಾರೆ. ಪ್ರಿಯರಾದ ಮಕ್ಕಳೇ, ಇವತ್ತಿನ ದಿನ ನಾವು ನೋಡಬೇಕಾದ್ರೆ ಫಿಲಿಮ್ ಇಂಡಸ್ಟ್ರಿಯಲ್ಲಿ ನಾವು ನೋಡಬೇಕಾದ್ರೆ ಎಷ್ಟೋ ಜನರು ಕ್ಯಾನ್ಸರ್ ರೋಗದಿಂದ ಬಳಲ್ತಲಿದ್ದಾರೆ. ಪ್ರಿಯರಾದ ಮಕ್ಕಳೇ, ಆ ಮಕ್ಕಳ ಹತ್ರ ಆಸ್ತಿ ಇದೆ, ಅಂತಸ್ತಿದೆ, ಹಣ ಇದೆ, ಐಶ್ವರ್ಯ ಇದೆ, ಎಲ್ಲನೂ ಇದೆ. ಪ್ರಿಯರಾದ ಮಕ್ಕಳೇ, ಆದರೆ ಆ ಮಕ್ಕಳಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಎಲ್ಲಿವರೆಗೂ ನೆಮ್ಮದಿ ಇರುವುದಿಲ್ಲ ಅಂತಂದರೆ ನಾವು ಎಲ್ಲಿವರೆಗೂ ಆತನು ಕೊಟ್ಟಂಥ ಈ ವಾಕ್ಯವನ್ನು ನಾವು ಓದುವುದಿಲ್ಲವೋ, ಎಲ್ಲಿವರೆಗೂ ಆತನಿಗೆ ನಾವು ಪ್ರಾರ್ಥನೆ ಮಾಡುವುದಿಲ್ಲವೋ, ಅಲ್ಲಿವರೆಗೂ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುವುದಕ್ಕೆ ಆಗೋದಿಲ್ಲ. ಪ್ರಿಯರಾದ ಮಕ್ಕಳೇ, ಅದಕ್ಕೋಸ್ಕರ ನಾವು ನಮ್ಮ ಸಮಯವನ್ನು ನಾವು ಸುಮ್ಮನೆ ಕಳೆಯಲಾರದ ಹಾಗೆ ಆ ಸಮಯದಲ್ಲಿ ನಾವೇನು ಮಾಡಬೇಕು ಅಂತಂದರೆ ನಾವು ದೇವರನ್ನು ಯಾವಾಗಲೂ ಸ್ತುತಿಸುತ್ತಾ ಯಾವಾಗಲೂ ಕೊಂಡಾಡುತ್ತಾ ನಾವು ಇರೋಣ. ಪ್ರಿಯರಾದ ಮಕ್ಕಳೇ, ಯಾರಾದರೂ ಅನಾರೋಗ್ಯದಲ್ಲಿರುವುದಾದರೆ, ಯಾರಾದರೂ ಕ್ಯಾನ್ಸರ್ ರೋಗದಲ್ಲಿರುವುದಾದರೆ, ಯಾರಾದರೂ ಮಕ್ಕಳಿಲ್ಲದ ಹಾಗೆ ಕೊರತಲಿದ್ದಾರೆ. ಪ್ರಿಯರಾದ ಮಕ್ಕಳೇ, ಅದಕ್ಕೋಸ್ಕರ ಕೆಳಗೆ ಕೊಟ್ಟಿರುವಂಥ ನನ್ನ ನಂಬರಿಗೆ ನೀವು ಕರೆ ಮಾಡಿ ನಾವೆಲ್ಲರೂ ಸೇರಿ ನಾವೇನು ಮಾಡೋಣ ಅಂದರೆ ಆ ಮಕ್ಕಳಿಗೋಸ್ಕರ ನಾವೆಲ್ಲರೂ ಸೇರಿ ಪ್ರಾರ್ಥನೆ